ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ನೀವು ಇಗ್ನೋ ವಿದ್ಯಾರ್ಥಿಯಾಗಿದ್ದರೆ ರಿಸಲ್ಟ್ಗೆ ಕಾಯುವಾಗ ಇರುವ ಆ ಸಂತೋಷದ ಜೊತೆಗೆ ಸ್ವಲ್ಪ ಆತಂಕದ ಕ್ಷಣ ನಿಮಗೆ ಗೊತ್ತಿರುತ್ತದೆ. ಆದರೆ ನಿಮ್ಮ ಕೊನೆಯ ಗ್ರೇಡ್ ಹೇಗೆ ಲೆಕ್ಕ ಹಾಕಲಾಗುತ್ತದೆ ಎಂಬುದು ನಿಮಗೆ ನಿಜವಾಗಿ ಗೊತ್ತಿದೆಯೇ? ಓಕೆ, ಇಂದು ನಾವು ಇಗ್ನೋ ಗ್ರೇಡ್ ಕಾರ್ಡ್ ಬಗ್ಗೆ ವಿವರವಾಗಿ ಚರ್ಚಿಸೋಣ. ಇದರಿಂದ ನೀವು ನಿಮ್ಮ ಶೈಕ್ಷಣಿಕ ಪ್ರಯಾಣವನ್ನು ಆತ್ಮವಿಶ್ವಾಸದಿಂದ ಮುಂದುವರಿಸಬಹುದು. ನಿಮ್ಮ ಗ್ರೇಡ್ಗಳು ಹೇಗೆ ಲೆಕ್ಕ ಹಾಕಲಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳುವುದು ಕೇವಲ ಕುತೂಹಲಕ್ಕಾಗಿ ಅಲ್ಲ, ಅದು ಒಂದು ಸ್ಟ್ರಾಟಜಿ ಕೂಡ. ಇದರಿಂದ ನೀವು ನಿಮ್ಮ ಪ್ರಯತ್ನಗಳನ್ನು ಸರಿಯಾದ ಕಡೆಗೆ ಕೇಂದ್ರೀಕರಿಸಬಹುದು, ನೀವು ಯಾವ ಹಂತದಲ್ಲಿ ಇದ್ದೀರೋ ತಿಳಿದುಕೊಳ್ಳಬಹುದು ಮತ್ತು ಕೊನೆಗೆ ಆ ಉತ್ತಮ A+ ಗ್ರೇಡ್ ಪಡೆಯಲು ಪ್ರಯತ್ನಿಸಬಹುದು. ಮೊದಲು ಮುಖ್ಯ ವಿಷಯವಾದ ಅಂತಿಮ ಗ್ರೇಡ್ ಕ್ಯಾಲ್ಕುಲೇಷನ್ ಇಂದ ಆರಂಭಿಸೋಣ. ಇದು ವಾಸ್ತವವಾಗಿ ತುಂಬಾ ಸರಳವಾದ ಸೂತ್ರ. ನಿಮ್ಮ ಫೈನಲ್ ಗ್ರೇಡ್ ಹೀಗೆ ಲೆಕ್ಕ ಹಾಕಲಾಗುತ್ತದೆ: ಟರ್ಮ್ ಎಂಡ್ ಮಾರ್ಕ್ಸ್ ಮಲ್ಟಿಪ್ಲೈ 70% ಪ್ಲಸ್ ಅಸೈನ್ಮೆಂಟ್ ಮಾರ್ಕ್ಸ್ ಮಲ್ಟಿಪ್ಲೈ 30%. ಅಂದರೆ ನಿಮ್ಮ ಟರ್ಮ್ ಎಂಡ್ ಪರೀಕ್ಷೆಗಳು ನಿಮ್ಮ ಅಂತಿಮ ಅಂಕಗಳಲ್ಲಿ 70% ಪಾಲು ಹೊಂದಿವೆ. ಮತ್ತೊಂದೆಡೆ ನಿಮ್ಮ ಅಸೈನ್ಮೆಂಟ್ಸ್ ಅಥವಾ ಟ್ಯೂಟರ್ ಮಾರ್ಕ್ಡ್ ಅಸೈನ್ಮೆಂಟ್ಸ್ 30% ಪಾಲು ಹೊಂದಿವೆ. ಈ 30% ಅಸೈನ್ಮೆಂಟ್ಗಳ ಪಾಲು ತುಂಬಾ ಮಹತ್ವದ್ದು, ಆದ್ದರಿಂದ ಅದನ್ನು ಎಂದಿಗೂ ಕಡಿಮೆ ಅಂದಾಜು ಮಾಡಬೇಡಿ. ಓಕೆ, ಈಗ ನಿಮ್ಮ ಟರ್ಮ್ ಎಂಡ್ ಮಾರ್ಕ್ಸ್ ಬಗ್ಗೆ ನೋಡೋಣ. ಹೆಸರೇ ಸೂಚಿಸುವಂತೆ ಇವು ನೀವು ಅಂತಿಮ ಯೂನಿವರ್ಸಿಟಿ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು. ನಿಮ್ಮ ಗ್ರೇಡ್ ಕಾರ್ಡ್ನಲ್ಲಿ ಈ ಪರೀಕ್ಷೆಗಳ ಸ್ಥಿತಿ ಸ್ಪಷ್ಟವಾಗಿ ತೋರಿಸಲಾಗುತ್ತದೆ. ಅದು ಕಂಪ್ಲೀಟೆಡ್, ನಾಟ್ ಕಂಪ್ಲೀಟೆಡ್ ಅಥವಾ ಮಾರ್ಕ್ಸ್ ಅವೈಟೆಡ್ ಎಂದು ಇರಬಹುದು. ಇದನ್ನು ಗಮನದಿಂದ ಪರಿಶೀಲಿಸುವುದು ತುಂಬಾ ಮುಖ್ಯ. ನಿಮ್ಮ ಎಲ್ಲ ಟರ್ಮ್ ಎಂಡ್ ಎಕ್ಸಾಮ್ಸ್ ಕಂಪ್ಲೀಟೆಡ್ ಎಂದು ತೋರಿಸುತ್ತಿರುವುದನ್ನು ಮತ್ತು ನಿಮ್ಮ ಅಂಕಗಳು ಸರಿಯಾಗಿ ದಾಖಲಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈ ವಿಭಾಗವೇ ನಿಮ್ಮ ಒಟ್ಟು ಗ್ರೇಡ್ನ ದೊಡ್ಡ ಭಾಗವನ್ನು ಹೊಂದಿವೆ, ಆದ್ದರಿಂದ ಇಲ್ಲಿ ಉತ್ತಮವಾಗಿ ಪ್ರದರ್ಶನ ನೋಡುವುದು ಅತ್ಯಂತ ಮುಖ್ಯ. ಓಕೆ, ಇದೀಗ ನಿಮ್ಮ ಒಟ್ಟು ಅಂಕಗಳನ್ನು ಹೆಚ್ಚಿಸಲು ಸಹಾಯ ಮಾಡುವ 30% ಅಸೈನ್ಮೆಂಟ್ ಮಾರ್ಕ್ಸ್ ಬಗ್ಗೆ ಮಾತನಾಡೋಣ. ಇವು ಮುಖ್ಯವಾಗಿ ನಿಮ್ಮ ಟ್ಯೂಟರ್ ಮಾರ್ಕ್ಡ್ ಅಸೈನ್ಮೆಂಟ್ಸ್ಗಳಿಂದ ಬರುತ್ತವೆ. ನಿಮ್ಮ ಗ್ರೇಡ್ ಕಾರ್ಡ್ನಲ್ಲಿ ಪ್ರತಿ ಅಸೈನ್ಮೆಂಟ್ಗೆ ನೀವು ಪಡೆದ ಅಂಕಗಳನ್ನು ವಿವರವಾಗಿ ತೋರಿಸಲಾಗುತ್ತದೆ. ಇಲ್ಲಿ ಒಂದು ಪ್ರಮುಖ ವಿಷಯ, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್. ಹೌದು, ಟರ್ಮ್ ಎಂಡ್ ಎಕ್ಸಾಮ್ಸ್ ಹಾಗೂ ಅಸೈನ್ಮೆಂಟ್ಸ್ ಎರಡಕ್ಕೂ ಕನಿಷ್ಠ ಉತ್ತೀರ್ಣ ಅಂಕಗಳಿವೆ. ಆದ್ದರಿಂದ ಕೇವಲ ಅಸೈನ್ಮೆಂಟ್ ಸಲ್ಲಿಸುವುದು ಸಾಕಾಗುವುದಿಲ್ಲ, ಉತ್ತಮ ಗುಣಮಟ್ಟದ ಕೆಲಸವನ್ನು ಸಲ್ಲಿಸುವುದು ಮುಖ್ಯ. ಎಂದಿಗೂ ಅಸೈನ್ಮೆಂಟ್ಗಳನ್ನು ಉತ್ತಮ ಅಂಕಗಳನ್ನು ಪಡೆಯಲು ಪ್ರಯತ್ನಿಸಿ. ಓಕೆ, ಈಗ ಈ ಮಾಹಿತಿಯನ್ನು ನೀವು ನಿಮ್ಮ ಲಾಭಕ್ಕೆ ಹೇಗೆ ಬಳಸಬಹುದು ಎಂಬುದನ್ನು ನೋಡೋಣ. ನಾನು ಕೆಲವು ಪ್ರಮುಖ ಸಲಹೆಗಳನ್ನು ಕೊಡುತ್ತೇನೆ. 1. ಕೆಲಸವನ್ನು ಬೇಗ ಸಲ್ಲಿಸಿ. ಕೊನೆಯ ಕ್ಷಣದವರೆಗೆ ಕಾಯಬೇಡಿ. ಅಸೈನ್ಮೆಂಟ್ಗಳನ್ನು ಮುಂಚಿತವಾಗಿ ಸಲ್ಲಿಸಿದರೆ ನಿಮಗೆ ಮನಶಾಂತಿ ದೊರೆಯುತ್ತವೆ ಮತ್ತು ಯಾವುದೇ ತಾಂತ್ರಿಕ ಸಮಸ್ಯೆಗಳನ್ನು ತಪ್ಪಿಸಬಹುದು. 2. ಟರ್ಮ್ ಎಂಡ್ ಪರೀಕ್ಷೆಗಳಲ್ಲಿ ಚೆನ್ನಾಗಿ ತಯಾರಿ ಮಾಡಿ. ಇವು 70% ತೂಕ ಹೊಂದಿರುವುದರಿಂದ ಪರೀಕ್ಷೆಗಳಿಗೆ ಹೆಚ್ಚು ಸಮಯ ಮತ್ತು ಶ್ರಮ ಹೂಡಿಕೆ ಮಾಡಬೇಕು. 3. ಸಲ್ಲಿಕೆಗಳನ್ನು ತಪ್ಪಿಸಬೇಡಿ. ಒಂದು ಅಸೈನ್ಮೆಂಟ್ ಅಥವಾ ಪರೀಕ್ಷೆಯನ್ನು ತಪ್ಪಿಸಿದರೆ ನಿಮ್ಮ ಅಂತಿಮ ಗ್ರೇಡ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತದೆ. ಆದ್ದರಿಂದ ನಿಮ್ಮ ವೇಳಾಪಟ್ಟಿಯಲ್ಲಿ ಸರಿಯಾಗಿ ನಿರ್ವಹಿಸಿ ಮತ್ತು ಎಲ್ಲ ಡೆಡ್ಲೈನ್ಗಳನ್ನು ಪಾಲಿಸಿ. ನಿಮ್ಮ ಗ್ರೇಡ್ ಕಾರ್ಡನ್ನು ನಿಯಮಿತವಾಗಿ ಪರಿಶೀಲಿಸುವುದರಿಂದ ಮತ್ತು ಆ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವುದರಿಂದ ನೀವು ನಿಮ್ಮ ಪ್ರಗತಿಯನ್ನು ಸುಲಭವಾಗಿ ಗಮನಿಸಬಹುದು ಮತ್ತು ನೀವು ಬಯಸುವ ಉತ್ತಮ ಗ್ರೇಡ್ ಪಡೆಯಲು ಕೆಲಸ ಮಾಡಬಹುದು. ಹೀಗಾಗಿ ಇದು ನಿಮ್ಮ ಇಗ್ನೋ ಗ್ರೇಡ್ ಕಾರ್ಡ್ ಬಗ್ಗೆ ಸಂಪೂರ್ಣ ವಿವರಣೆ. ಇದು ನಿಮ್ಮ ಶೈಕ್ಷಣಿಕ ಪ್ರಯಾಣದ ಬಗ್ಗೆ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ನೀಡುತ್ತದೆ ಎಂಬುದು ನಾವು ಆಶಿಸುತ್ತೇವೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಉಪಯುಕ್ತ ಮಾಹಿತಿಗಾಗಿ ಇಗ್ನೋ ಪಲ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳಲ್ಲಿ ನಾವು ಯಾವ ವಿಷಯಗಳನ್ನು ಚರ್ಚಿಸಬೇಕು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಓಕೆ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.